ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ 28ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ದ್ರವ್ಯ ಯಜ್ಞ ಅಂತಂದ್ರೆ ಏನು, ದ್ರವ್ಯ ಯಜ್ಞದಲ್ಲಿ ಏನೆಲ್ಲ ಕೆಲಸಗಳು ಮಾಡಿದ್ರೆ ಅದಕ್ಕೆ ಬರುತ್ತೆ, ಮತ್ತು ಇದನ್ನು ಮಾಡೋ ಅಧಿಕಾರ ಯಾರಿಗಿದೆ, ಇಲ್ಲಿ ದ್ರವ್ಯ ಯಜ್ಞ ಅನ್ನುವಂಥ ಪದದ ಪ್ರಯೋಗವನ್ನು ಮಾಡಿರೋ ಕಾರಣ ಏನು, ಅದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಲ್ವಾ. ಅಂದರೆ ದ್ರವ್ಯ ಸಂಬಂಧಿ ಯಜ್ಞ ಅಂತಂದರೆ ನಾವು ಬೇರೆಯವರಿಗೆ ನಾವು ಕಷ್ಟಪಟ್ಟು ದುಡ್ದಿರ್ತೀವಿ, ಮತ್ತು ಅದು ಯೋಗ್ಯ ರೀತಿಯಲ್ಲಿ ದುಡ್ದಿರಬೇಕು. ಅಂದರೆ ನ್ಯಾಯವಾಗಿ ದುಡ್ದಿರುವಂಥ ದುಡ್ಡಿರುತ್ತಲ್ಲ, ಅದರಲ್ಲಿ ಸ್ವಲ್ಪ ಭಾಗವನ್ನು ನಮ್ಮ ಕೈಲಾದಷ್ಟು ಬೇರೆಯವರಿಗೆ ಲೋಕ ಸೇವೆಯಲ್ಲಿ ಅದನ್ನು ತೊಡಗಿಸುವಂಥದ್ದು, ದಾನ ಮಾಡೋದು, ಧರ್ಮ ಮಾಡೋದು, ಬ್ರಾಹ್ಮಣರಿಗೆ ಕೊಡೋದು, ಬೇರೆ ಪ್ರಾಣಿಗಳಿಗೆ ಸುಖ ಕೊಡೋದಕ್ಕೋಸ್ಕರ ಈ ರೀತಿ ನಾವು ಯಥಾಶಕ್ತಿ ಮಾಡ್ತೀವಲ್ವ, ಅದನ್ನು ದ್ರವ್ಯ ಯಜ್ಞ ಅಂದರೆ ಮನಸ್ಸಲ್ಲೂ ಕೂಡ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಮತ್ತು ಮಮತೆ ಆಸಕ್ತಿ ಫಲಾಪೇಕ್ಷೆ ಏನು ಇಲ್ಲದೆ ಮಾಡ್ತೀವಲ್ವ, ಭಗವಂತನಿಗೋಸ್ಕರ ಅಂತ ಮಾಡ್ತೀವಲ್ವ, ಅದರಿಂದ ಅದನ್ನು ದ್ರವ್ಯ ಯಜ್ಞ ಅಂತ ಕೂಡ ಕರೆದಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ತಪೋಯಜ್ಞ ಅಂದರೆ ಏನು ಕೆಲಸಗಳನ್ನು ಮಾಡೋದಕ್ಕೆ ತಪೋಯಜ್ಞ ಅಂತಾರೆ, ಮತ್ತು ಇದರಲ್ಲಿ ಯಾರ ಅಧಿಕಾರ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಆ ಪರಮಾತ್ಮನ ಪ್ರಾಪ್ತಿಯ ಉದ್ದೇಶದಿಂದ ಅವನನ್ನು ಪಡಿಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅಂತಃಕರಣ ಮತ್ತು ಇಂದ್ರಿಯಗಳನ್ನು ಪವಿತ್ರಗೊಳಿಸೋದಕ್ಕೋಸ್ಕರ ಒಳಗಡೆಯಿಂದನೂ ಮನಸ್ಸು ಬುದ್ಧಿ ಅಹಂಕಾರ ಅಂತ ನಾವೇನು ಹೇಳ್ತೀವೋ ಅಂತಃಕರಣಗಳು, ಅದು ಮತ್ತು ನಮ್ಮ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಂತ ಏನೆಲ್ಲ ಹೇಳ್ತೀವೋ ಅದೆಲ್ಲವನ್ನೂ ಕೂಡ ಪವಿತ್ರಗೊಳಿಸೋದಕ್ಕೆ ಮಮತೆ ಆಸಕ್ತಿ ಮತ್ತು ಫಲ ಈ ಇಚ್ಛೆಗಳನ್ನು ಬಿಟ್ಟು ತ್ಯಾಗ ಮಾಡಿ ಮಾಡುವಂತಹ ವ್ರತ ಉಪವಾಸಾದಿಗಳನ್ನು ಮಾಡುವಂಥದ್ದು. ಈಗ ಮನಸ್ಸಲ್ಲಿ ಯಾವುದೇ ಮಮತೆ ಆಸಕ್ತಿ ಫಲ ಏನೂ ಇರೋದಿಲ್ಲ, ಅದನ್ನೆಲ್ಲ ಬಿಟ್ಟುಬಿಟ್ಟಿರ್ತೀನಿ, ಬರೀ ಭಗವಂತನನ್ನು ಪಡಿಬೇಕು ಅನ್ನುವಂಥ ಮನಸ್ಥಿತಿಯನ್ನು ಒಂದನ್ನು ಇಟ್ಕೊಂಡು ಅವನನ್ನು ಪಡಿಬೇಕಾದ್ರೆ ನಮ್ಮ ಅಂತಃಕರಣ ಮತ್ತು ಇಂದ್ರಿಯಗಳೆಲ್ಲ ಶುದ್ಧ ಆಗಬೇಕಲ್ವಾ, ಅದನ್ನು ಶುದ್ಧ ಮಾಡೋದಕ್ಕೋಸ್ಕರ ವ್ರತ ಉಪವಾಸಾದಿಗಳನ್ನು ಮಾಡೋದಿದೆಯಲ್ಲ ಅದು, ಮತ್ತು ಧರ್ಮ ಪಾಲನೆಗೋಸ್ಕರ ನಾವು ಕಷ್ಟಗಳನ್ನು ಸಹಿಸೋದು. ಯಾಕಂದರೆ ಧರ್ಮ ಪಾಲನೆ ಮಾಡಬೇಕಾದ್ರೆ ಬೇಕಾದಷ್ಟು ಅಡೆತಡೆಗಳು ಬರುತ್ತೆ, ಕಷ್ಟಗಳು ಬರುತ್ತೆ. ಈಗ ನಾನು ಪ್ರತಿದಿನ ಭಗವದ್ಗೀತೆಯನ್ನು ಕೇಳಬೇಕು ಅನ್ನೋದು ಕೂಡ ಒಂದು ತಪಸ್ಸೇನೆ ಅದು, ಆಯಿತಾ. ಆ ರೀತಿ ನಾನು ಮಾಡಲೇಬೇಕು ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಎಷ್ಟು ಅಡೆತಡೆಗಳು ಬರುತ್ತೆ. ನಾವು ಕೇಳೋಕ್ಕೆ ಶುರು ಮಾಡಿದಾಗಿಂದ ಪ್ರತಿದಿನ ನಾವು ಕೇಳೋದಕ್ಕೆ ಆಗ್ತಾ ಇದೆಯಾ? ತುಂಬ ತೊಂದರೆಗಳು ಬಂದಿರುತ್ತೆ, ನಮ್ಮ ಮನಸ್ಸೇ ಚಂಚಲವಾಗಿರುತ್ತೆ, ಇಲ್ಲ ಬೇರೆಯವರಿಂದ ನಮಗೆ ತೊಂದರೆ ಆಗಿರುತ್ತೆ. ಹೇಗೋ ಒಂದು ಒಟ್ಟಿನಲ್ಲಿ ಕಷ್ಟ ಬರುತ್ತೆ, ಅದನ್ನು ಸಹಿಸ್ಕೊಳ್ಬೇಕು. ಆಮೇಲೆ ಮೌನವನ್ನು ಧಾರಣೆ ಮಾಡೋದು, ಜಾಸ್ತಿ ಮಾತಾಡೋದಿಲ್ಲ. ಕೆಲವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಮಾತಾಡೋದಿಲ್ಲ, ಆದಷ್ಟು ಕಡಿಮೆ ಮಾತಾಡಬೇಕು. ಯಾವುದಕ್ಕೆ ಮಾತಾಡಬೇಕೋ ಅದಕ್ಕೆ ಮಾತ್ರ ಮಾತಾಡಬೇಕು, ಆ ರೀತಿ ಮೌನ ಧಾರಣೆ ಮಾಡೋದು. ಆಮೇಲೆ ಅಗ್ನಿ ಮತ್ತು ಸೂರ್ಯನ ತೇಜಸ್ಸನ್ನು ಮತ್ತು ವಾಯುವನ್ನು ಕೂಡ ಸಹಿಸ್ಕೊಳ್ಳೋದು. ಈಗ ಬೇಸಿಗೆ ಬಂದುಬಿಟ್ರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಒದ್ದಾಡ್ತೀವಿ, ಫ್ಯಾನು ಏನೇನೋ ಹಾಕ್ಕೊಂಡು, ಆ ರೀತಿ ಅಲ್ಲ, ಸೂರ್ಯನ ತೇಜಸ್ಸನ್ನೂ ಸಹಿಸ್ಕೊಳ್ಬೇಕು. ಅಂತಂದರೆ ಏನು, ಇವಾಗ ತಪಸ್ ಮಾಡ್ತಾರೆ ನೋಡಿದ್ದೀರಾ, 4 ಕಡೆಗಳಲ್ಲಿ ಅಗ್ನಿಯನ್ನು ಪ್ರಜ್ವಲಿಸಿ ಮಧ್ಯ ಕೂತ್ಕೊಂಡು ಅವರು ತಪಸ್ ಮಾಡ್ತಾರೆ. ಆ ಶಾಖ ಮೈಯಿಗೆ ತಗಲ್ತಾ ಇರುತ್ತೆ, ಅಂದರೆ ಅದರ ಕಡೆ ಗಮನ ಕೊಡಲ್ಲ ಅವರು. ಗಾಳಿ ಬರ್ತಾ ಇದ್ರು ಕೂಡ ಈ ಹಳೇ ಫಿಲಮ್ಗಳಲ್ಲೆಲ್ಲ, ನಾವು ದೇವ್ರ ಫಿಲಮ್ಗಳೆಲ್ಲ ಬರುತ್ತೆ ನೋಡಿ, ಅದರಲ್ಲಿ ನೋಡಿರ್ತೀವಿ, ಒಂಟಿ ಕಾಲಲ್ಲಿ ನಿಂತ್ಕೊಂಡು ಆಮೇಲೆ ವೃಕ್ಷಾಸನದಲ್ಲಿ ನಿಂತ್ಕೊಂಡು ಬೇಕಾದಷ್ಟು ಜನ ಋಷಿಗಳೆಲ್ಲ ತಪಸ್ ಮಾಡೋದನ್ನು ನೋಡಿರ್ತೀವಿ. ಗಾಳಿ ಬರ್ತಾ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಬಿಸಿಲು ಬರುತ್ತೆ, ಏನು ಬಂದರೂ ಕೂಡ ಅವರು ಕದಲದೆ ಮಾಡ್ತಾರಲ್ಲ, ಆ ರೀತಿ ಅಗ್ನಿ ಆಗಿರಲಿ, ಸೂರ್ಯನ ತೇಜಸ್ಸಾಗಿರಲಿ, ಗಾಳಿ ಆಗಿರಲಿ, ಯಾವುದೇ ಆಗಿದ್ರೂ ಕೂಡ ಅದನ್ನೆಲ್ಲ ಸಹಿಸ್ಕೋಬೇಕು. ಸ್ವಲ್ಪ ಸೆಕೆ ಆಗಿದ ತಕ್ಷಣ ನಮಗೆ ಫ್ಯಾನ್ ಬೇಕು, ಫ್ಯಾನ್ ಇರಲಿ, ಇವಾಗ ಎ ಸಿನೇ ಬೇಕು, ಫ್ಯಾನು ಸಾಲೋದಿಲ್ಲ ಇವಾಗ ನಮಗೆ ಅಲ್ವಾ. ಇನ್ನು ಚಳಿ ಆಗಿದ ತಕ್ಷಣ ಫುಲ್ಲು ಕವರ್ ಮಾಡ್ಕೋಬೇಕು, ಯಾಕಂದರೆ ಆ ಸಹಿಸ್ಕೊಳ್ಳುವಂಥ ಶಕ್ತಿಯನ್ನೇ ಕಳ್ಕೊಂಬಿಟ್ಟಿದ್ವಿ. ಸಹಿಸ್ಕೊಳ್ಳೋದು ಕೂಡ ಒಂದು ಶಕ್ತಿ, ಅದನ್ನು ಕಳ್ಕೊಂಬಿಟ್ಟಿದ್ವಿ. ಸ್ವಲ್ಪ ಆಗೋಕ್ಕಿಲ್ಲ, ಆ ದೇಹಕ್ಕೆ ಎಲ್ಲ ಬಂದೋಬಸ್ತ್ ಮಾಡಿಬಿಡ್ತೀವಲ್ವಾ. ಸೊ ಆ ದೇಹ ಏನು ಮಾಡುತ್ತೆ, ಇನ್ನೂ ಚೆನ್ನಾಗಿ ಕಂಫರ್ಟ್ಗಳನ್ನು ಕೇಳುತ್ತೆ. ನೆಲದ ಮೇಲೆ ಮಲಗು ಅಂದರೆ ಮಲಗಬೇಕು ಆ ದೇಹ,
ಇಲ್ಲ ನೀನು ಕಲ್ ಮೇಲೆ ಮಲಗು ಅಂದರೆ ಮಲಗಬೇಕು, ಬಿಸಿಲಲ್ಲಿ ಮಲಗು ಅಂದರೂ ಮಲಗಬೇಕು, ಮಳೇಲಿ ಮಲಗು ಅಂದರೂ ಮಲಗಬೇಕು, ಇಲ್ಲ ಏನಾದರೂ ಕಷ್ಟಗಳನ್ನು ಕೊಟ್ಟಾಗ ಅದು ಸಹಿಸ್ಕೊ ಅಂದರೆ ಸಹಿಸ್ಕೋಬೇಕು. ಅಂದರೆ ನಮ್ಮ ದೇಹ ನಾವು ಹೇಳ್ದಾಗ ಕೇಳಬೇಕೆ ಹೊರತು ನಮ್ಮ ದೇಹ ಹೇಳಿದಾಗೆ ನಾವು ಕೇಳೋದಕ್ಕೆ ಶುರು ಮಾಡಿದ್ದೀವಲ್ಲ ಅದು ತಪ್ಪು. ಅದಕ್ಕೆ ಏನೇನು ಬೇಕೋ ಯಾವುದನ್ನು ಕೇಳಬೇಕೋ ಅದನ್ನು ಕೇಳಬೇಕಿಲ್ಲ ಅಂತಲ್ಲ, ಆದರೆ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಕಂಫರ್ಟ್ ಕೊಟ್ಬಿಟ್ಟಿದ್ದೀವಿ. ಅದಕ್ಕೆ ಅದು ಒಂದೊಂದು ಸ್ವಲ್ಪ ಸ್ವಲ್ಪಕ್ಕೂ ಅದು ತನ್ನ ಅವತಾರವನ್ನು ತೋರಿಸ್ತಾ ಇರುತ್ತೆ. ಆ ರೀತಿ ಇಟ್ಕೊಂಡಿದ್ದೀವಿ ನಾವು. ಅದಕ್ಕೆ ಇಲ್ಲಿ ಅದನ್ನು ಸಹಿಸ್ಕೊಳ್ಳೋದು ಕೂಡ ಒಂದು ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ವಸ್ತ್ರ ಅಥವಾ 2 ವಸ್ತ್ರಗಳಿಗಿಂತ ಹೆಚ್ಚಿಗೆ ಏನಾದರೂ ಇದ್ದರೆ ಅದನ್ನೆಲ್ಲ ತ್ಯಾಗ ಮಾಡಬೇಕು. ಇದನ್ನು ಮಾತ್ರ ನಾವು ಮಾಡೋದಿಲ್ಲ. ಯಾಕೆ ನಮ್ಮಲ್ಲಿ 1 ಬೀರು ಅಲ್ಲ 2 ಬೀರು ಇರುತ್ತೆ ನಮ್ಮ ಬಟ್ಟೆಗಳು. ಅಷ್ಟಿದ್ರೂ ನಮ್ಮ ಹತ್ರ ಒಂದೂ ಇಲ್ಲ, ನನ್ನ ಹತ್ರ ಚೆನ್ನಾಗಿರೋದು ಒಂದೂ ಇಲ್ಲ ಅಂತ ಹೇಳ್ಕೊತಿರ್ತೀವಿ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, 1 ಅಥವಾ 2 ವಸ್ತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದ್ದಷ್ಟು ನಾವು ಅದಕ್ಕೆ ಅಟ್ಯಾಚ್ ಆಗೋದು ಜಾಸ್ತಿ. ಆಮೇಲೆ ಇನ್ನೂ ಬೇಕು ಬೇಕು ಅಂತ ಒಂದು ಮನಸ್ಥಿತಿ ಇದೆಯಲ್ಲ ಅದು ನಮಗೆ ಬರುತ್ತೆ. ಇವಾಗ ನಮಗಿದೆ ಅಲ್ವಾ ಅದು, ಏನೋ ಇಷ್ಟೆಲ್ಲ ಇದ್ದರೂ ಇನ್ನೂ ಬೇಕು ಅಂತ ಸುಮ್ಮನೆ ಹೋಗಿ ಏನೋ ಬಟ್ಟೆ ತೊಗೊಳ್ತೀವಿ. ಅದು ನಾವು ಮಾಡೋದು ಅದೇನೇ ಅಲ್ವಾ. ಮುಂಚೆ ಎಲ್ಲ ಹೇಗೆ ಅಂತಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ವರ್ಷಕ್ಕೆ 1-2 ಅಷ್ಟೇ ಕೊಡಿಸ್ತಾ ಇದ್ದಿದ್ದು ನಮ್ಮ ತಂದೆ ಬಟ್ಟೆ. ಅದು ಬಿಟ್ಟರೆ ನಮಗೆ ಇನ್ನು ನೆಕ್ಸ್ಟ್ ಇಯರೇನೆ ಬಟ್ಟೆ ಅನ್ನೋದು. ಹೊಸ ಬಟ್ಟೆ ಬರುತ್ತೆ ಅಂದಾಗ ಏನು ಸಂಭ್ರಮ, ಏನು ಸಡಗರ ಇರ್ತಿತ್ತು. ಅದನ್ನು ಹಾಕ್ಕೊಂಡು ಓಡಾಡೋದೇನು ಆ ರೀತಿ ಇರ್ತಿತ್ತು. ಆದರೆ ಈಗ ಅಷ್ಟೆಲ್ಲ ಬಟ್ಟೆಗಳಿದ್ದರೂ ಕೂಡ ಆ ಬಟ್ಟೆ ಹಾಕ್ಕೊಂಡಾಗ ನಮಗೆ ಮನಸ್ಸಿಗೆ ಸಮಾಧಾನ ಅನ್ನೋದೇ ಸಿಗ್ತಾ ಇಲ್ಲ. ಯಾಕೆ ಹೆಚ್ಚಾಗಿದ್ದಷ್ಟು ಆ ಮನಸ್ಸು ಇಷ್ಟಪಡೋದಿಲ್ಲ. ನೋಡಿ ಈ ರೀತಿ ಆಗುತ್ತೆ. ಅದಕ್ಕೆ ಇಲ್ಲಿ ಆ 1-2 ಬಟ್ಟೆಗಳ ಮೇಲೆ ಇಟ್ಕೋಬಾರ್ದು, ಅದನ್ನು ಕೂಡ ತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅನ್ನದ ತ್ಯಾಗವನ್ನು ಮಾಡೋದು, ಕೇವಲ ಹಣ್ಣು ಮತ್ತು ಹಾಲನ್ನು ಮಾತ್ರ ಸೇವಿಸಿ ಶರೀರದ ನಿರ್ವಹಣೆ ಮಾಡೋದು, ಇದನ್ನು ಕೂಡ ತಪಸ್ಸು ಅಂತಲೇ ಹೇಳ್ತಾರೆ. ಆಮೇಲೆ ವನವಾಸಕ್ಕೆ ಹೋಗೋದು, ಅಂದರೆ ಕಾಡಲ್ಲಿ ವಾಸ ಮಾಡುವಂಥದ್ದು. ಇದೆಲ್ಲ ಯಾವುದೆಲ್ಲ ಇದೆಯೋ ಇದು ಶಾಸ್ತ್ರ ವಿಧಿಗೆ ಅನುಸಾರವಾಗಿ ತಿತಿಕ್ಷಾ ಸಂಬಂಧಿ ಕ್ರಿಯೆಗಳಾಗಿದೆಯೋ. ಅಂದರೆ ಅರ್ಥ ಏನು, ಇದನ್ನೆಲ್ಲ ನಾವು ಸಹಿಸ್ಕೊಳ್ಳುವಂಥದ್ದು. ಇದೆಲ್ಲನೂ ಸಹಿಸ್ಕೊಳ್ಳುವಂಥ ಕೆಲಸಗಳು. ಇಲ್ಲಿ ಏನೋ ಕೆಲಸ ಮಾಡಬೇಕು ಅಂತಲ್ಲ, ಇಲ್ಲಿ ನಾವು ಕೈಗಳ ಮೂಲಕ ಕಾಲುಗಳ ಮೂಲಕ ಮಾಡಬೇಕು ಅಂತಲ್ಲ. ಇದು ಮೌನ ಧರಿಸ್ಕೊಳ್ಳೋದು, ಬಿಡೋದು 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 ಇದು ಇರುವಂಥದ್ದು. ಆಯಿತಾ. ನಮ್ಮ ಹತ್ರ ಏನೇನಿದೆಯೋ ಅದನ್ನೆಲ್ಲ ಬಿಡ್ತಾ ಬರುವಂಥದ್ದು, ಇದು ತಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಶಾಸ್ತ್ರಗಳಿಗೆ ವಿಧಿಗೆ ಅನುಸಾರವಾಗಿರಬೇಕು. ಅಂಥ ಕ್ರಿಯೆಗಳೆಲ್ಲ ಏನೇನಿದೆಯೋ ಅದರ ಬಗ್ಗೆ ಇಲ್ಲಿ ತಪೋಯಜ್ಞ ಅಂತ ಹೇಳಿರುವಂಥದ್ದು. ಮತ್ತು ಇದರಲ್ಲಿ ಯಾರಿಗೆ ಅಧಿಕಾರ ಇದೆ ಇದನ್ನು ಮಾಡೋದಕ್ಕೆ ಅಂತ ಹೇಳಿದಾರಲ್ಲ, ವಾನಪ್ರಸ್ಥರಿಗಂತೂ ಇದು ಮಾಡಲೇಬೇಕು. ತುಂಬ ಪೂರ್ಣ ಅಧಿಕಾರ ಇದ್ದೇ ಇದೆ ಅವರಿಗೆ. ಯಾಕೆ ಅಂದರೆ ವಾನಪ್ರಸ್ಥ ಅಂತಂದ್ರೇ ಇಷ್ಟು ದಿವಸ ನೀನು ಗೃಹಸ್ಥದಲ್ಲಿ ಏನೇನೆಲ್ಲ ಅನುಭವಿಸಿದ್ಯೋ ಅದನ್ನೆಲ್ಲ ಬಿಡಬೇಕು. ಬಿಟ್ಟು ಇದನ್ನೆಲ್ಲ ನೀನು ಸಹಿಸ್ಕೋಬೇಕು. ನಿನ್ನ ಶರೀರಕ್ಕೆ ಆದಷ್ಟು ಕಡಿಮೆ ಕೊಡ್ತಾ 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 ತಪ ಮಾಡಬೇಕು. ಅದು ವಾನಪ್ರಸ್ಥರಿಗಂತೂ ಅದನ್ನು ಮಾಡುವಂಥ ಅಧಿಕಾರ ಇದ್ದೇ ಇದೆ. ಇನ್ನು ಬೇರೆ ಆಶ್ರಮದ ಮನುಷ್ಯರು ಕೂಡ ತಮ್ಮ ತಮ್ಮ ಶಾಸ್ತ್ರ ವಿಧಿಗೆ ಅನುಸಾರವಾಗಿ ಇದರ ಪಾಲನೆ ಮಾಡಬಹುದು. ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲ ಆಶ್ರಮದವರು ಕೂಡ ಇದರ ಅಧಿಕಾರಿಗಳಾಗಿದ್ದಾರೆ. ತಮಗೆ ಎಷ್ಟು ಸಾಧ್ಯನೋ, ತಮಗೇನು ಯೋಗ್ಯತೆ ಇದೆಯೋ ಅದ್ರ ತಕ್ಕಂಗೆ ಇದನ್ನು ನೀವು ಮಾಡಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.